Hi, welcome to my channel. I am Dr. Ganga Kiran BMS MD, General Physician. ಬಹಳಷ್ಟು ಜನಕ್ಕೆ ನನ್ನ ಸ್ಕಿನ್ ಟೈಪ್ ಯಾವುದು, ಯಾವ ಥರ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಇವಾಗಿನ ಮಾರ್ಕೆಟಲ್ಲಿ ತುಂಬಾ ಪ್ರಾಡಕ್ಟ್ಸ್ ಅವೈಲೇಬಲ್ ಇರುತ್ತೆ. ಆದರೆ ಪ್ರಾಡಕ್ಟ್ಸ್ನ ಸ್ಕಿನ್ ಟೈಪ್ ಬೇಸ್ ಮೇಲೆ ಯೂಸ್ ಮಾಡಬೇಕು, ಇಲ್ಲಾಂದರೆ ಸ್ಕಿನ್ ಡ್ಯಾಮೇಜ್ ಆಗೋದು ಖಂಡಿತ. ಸೊ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಮನೆಯಲ್ಲೇ ಹೇಗೆ ತಿಳ್ಕೊಬೇಕು ಅಂತ ನೋಡೋಣ. ಸೊ ಲೆಟ್ಸ್ ಗೆಟ್ ಟು ನೋ ಯುವರ್ ಸ್ಕಿನ್ ಟೈಪ್. ಫಸ್ಟ್ ಸ್ಟೆಪ್ಪಲ್ಲಿ ನೀವು ಜೆಂಟಲ್ ಕ್ಲೀನ್ಸರಿಂದ ಫೇಸ್ ವಾಶ್ ಮಾಡಬೇಕು. ನಂತರ ನೀವು ಕ್ಲೀನ್ ಟವಲಿಂದ ಪ್ಯಾಡ್ ಡ್ರೈ ಮಾಡಬೇಕು. ಆಮೇಲೆ 1 ಅವರ್ ಇಲ್ಲ 2 ಅವರ್ ವೇಟ್ ಮಾಡಬೇಕು. ಹೇಗೆ ಅಂದರೆ ನಿಮ್ಮ ಸ್ಕಿನ್ ಒಂದು ಒಳ್ಳೆ ಕಂಫರ್ಟೇಬಲ್ ಎನ್ವೈರ್ಮೆಂಟ್ ಸಿಚುವೇಷನಲ್ಲಿರೋ ಥರ ನೋಡ್ಕೋಬೇಕು. ಆ್ಯಂಡ್ ಈ 1 ಅವರ್ ಗ್ಯಾಪಲ್ಲಿ ನೀವು ಯಾವುದೇ ಥರ ಸ್ಕಿನ್ ಪ್ರಾಡಕ್ಟ್ಸ್ನ ಬಳಸಬಾರ್ದು. ಅದಾದಮೇಲೆ ನಿಮ್ಮ ಸ್ಕಿನ್ನ ಮಿರರಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಚೆನ್ನಾಗಿ ನೋಡ್ಕೊಳೋದು ಇಂಪಾರ್ಟೆಂಟು. ಆ್ಯಂಡ್ ನಿಮಗೆ ಯಾವ ಥರ ಫೀಲ್ ಆಗ್ತಾಯಿದೆ ಅಂತ ಅನಿಸುತ್ತಲ್ವ, ಅದು ಇಂಪಾರ್ಟೆಂಟ್. ಅದಾದಮೇಲೆ ನೀವು ಸ್ಕಿನ್ ಟೈಪ್ನ ಯಾವ ಥರ ಅಂತ ಡಿಟೆಕ್ಟ್ ಮಾಡ್ಬೋದು. ನಿಮ್ಮ ಚರ್ಮ ಏನಾದರೂ ಬಿಗಿಯಾಗಿ ಆ್ಯಂಡ್ ಸ್ಟ್ರೆಚ್ಚಿ, ಫ್ಲೆಕ್ಕಿ ಆ್ಯಂಡ್ ಪ್ಯಾಚಿ ಥರ ಅನ್ನಿಸ್ತಾ ಇದೆ, ಇನ್ನು ತುಂಬ ನಿಮಗೆ ಡ್ರೈನೆಸ್ ಅನ್ನಿಸ್ತಾ ಇದೆ, ತುಂಬ ನಾನೇನೋ ಮಾಯ್ಶ್ಚರೈಸರ್ ಹಚ್ಕೋಬೇಕು ಅಂತ ನಿಮ್ಗೆ ಫೀಲ್ ಆಗ್ತಾ ಇದೆ ಅಂತ ಅನಿಸಿದ್ರೆ ಅದು ನಿಮಗೆ ಡ್ರೈ ಸ್ಕಿನ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಏನಾದರೂ ಫುಲ್ ಫೇಸ್ ಆಯ್ಲಿ ಥರ ಅನ್ನಿಸ್ತಾ ಇದೆ, ಶೈನಿ ಅನ್ನಿಸ್ತಾ ಇದೆ, ಗ್ರೀಸಿ ಇದೆ ಆ್ಯಂಡ್ ಓಪನ್ ಪೋರ್ಸ್ ಎಲ್ಲ ನಿಮಗೆ ಕಾಣ್ತಾ ಇದೆ ಅಂತ ಅನಿಸಿದರೆ ಅದು ನಿಮಗೆ ಆಯ್ಲಿ ಸ್ಕಿನ್ ಆಗಿರುತ್ತೆ. ಇಲ್ಲಿ ಸಬೇಷಿಯಸ್ ಗ್ಲ್ಯಾಂಡ್ಸು ತುಂಬಾ ಆಯಿಲ್ ಪ್ರೊಡ್ಯೂಸ್ ಮಾಡೋದ್ರಿಂದ ನಿಮಗೆ ಓಪನ್ ಪೋರ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟು ನಿಮ್ಮ ಫೇಸ್ನ ಕೆಲವೊಂದು ಭಾಗ ಅಂದರೆ ಟೀಜರ್, ಹಣೆ, ಮೂಗು, ತುಟಿ ಇಲ್ಲೆಲ್ಲ ನಿಮಗೆ ಆಯ್ಲಿ ಇದ್ದು ಚೀಕ್ಸಲ್ಲಿ ಮತ್ತು ಉಳಿದ ಭಾಗದಲ್ಲೆಲ್ಲ ನಿಮಗೆ ಡ್ರೈ ಕಾಣಿಸ್ತಾ ಇದೆ ಅಂತ ಅನಿಸಿದರೆ ಅದು ಕಾಂಬಿನೇಷನ್ ಸ್ಕಿನ್ ಆಗಿರುತ್ತೆ. ನೆಕ್ಸ್ಟ್ ನಿಮ್ಮ ಫೇಸ್ ಮೇಲೆ ಯಾವುದೇ ಥರ ಆಯ್ಲಿನೆಸ್ ಇಲ್ಲ, ನಿಮ್ಮ ಫೇಸ್ ತುಂಬ ಕಂಫರ್ಟೇಬಲ್ ಆಗಿದೆ ಆ್ಯಂಡ್ ಯಾವುದೇ ಚೇಂಜಸ್ ಇಲ್ಲ, ಡ್ರೈನೆಸ್ ಇಲ್ಲ ಅಂತಂದರೆ ಅದು ನಾರ್ಮಲ್ ಸ್ಕಿನ್ ಆಗಿರುತ್ತೆ. ಆ್ಯಂಡ್ ಕೆಲವೊಂದಿಷ್ಟು ಜನಕ್ಕೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಅಂದರೆ ರೆಡ್ ಪ್ಯಾಚಸ್ ಆಗಿರ್ಬೋದು, ಸ್ಕಿನ್ ಉರಿಯೋ ಥರ ಆಗಿರ್ಬೋದು, ಈ ಥರ ಕಂಡೀಷನ್ಸ್ ಇರುತ್ತೆ. ಆದರೆ ಅದು ಸ್ಕಿನ್ ಟೈಪ್ ಅಲ್ಲ, ಅದು ಒಂದು ಫೇಸ್ ಥರ. ಇದು ಯಾವ ಥರ ಸಿಚುವೇಷನಲ್ಲಿ ಬರುತ್ತೆ ಅಂದರೆ ನಿಮ್ಮ ಸ್ಕಿನ್ ಏನಾದರೂ ಎನ್ವೈರ್ಮೆಂಟ್ ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆದಾಗ, ಇಲ್ಲ ನಿಮಗೆ ಏನಾದರೂ ಮಾಯ್ಶ್ಚರೈಸರ್ ಆಗಲಿ, ಯಾವುದಾದ್ರೂ ಸ್ಕಿನ್ ಪ್ರಾಡಕ್ಟ್ಸ್ ಆಗಲಿ ನಿಮಗೆ ಅದು ಸೆಟ್ ಆಗ್ತಾ ಇಲ್ಲ ಅಂತ ಅಂದಾಗ ಆವಾಗ ಮಾತ್ರ ನಿಮಗೆ ಈ ಥರ ಸೆನ್ಸಿಟಿವ್ ಸ್ಕಿನ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ನೀವು ಕೆಲವೊಂದಿಷ್ಟು ಮೆಡಿಕೇಷನ್ಸ್ಗಳಿಂದ ಅದನ್ನ ಕಡಿಮೆ ಮಾಡಿಕೊಂಡು ನಿಮ್ಮ ನೆಕ್ಸ್ಟು ಸ್ಕಿನ್ ಟೈಪ್ ಯಾವುದು ಅಂತ ಚೆಕ್ ಮಾಡ್ಕೋಬೋದು. ನೆಕ್ಸ್ಟು ನೀವು ಅನದರ್ ಮೆಥಡ್ ಕೂಡ ಯೂಸ್ ಮಾಡ್ಬೋದು. ಅದು ಯಾವುದಂದರೆ ಬ್ಲಾಟಿಂಗ್ ಶೀಟ್ ಮೆಥಡ್. ಇದರಲ್ಲಿ ಏನು ಮಾಡಬೇಕಂದ್ರೆ ಬ್ಲಾಟಿಂಗ್ ಪೇಪರ್ ಅವ್ರ ಟಿಶ್ಯೂ ಪೇಪರ್ನ ತೊಗೊಂಡು ನಿಮ್ಮ ಸ್ಕಿನ್ ಪಾರ್ಟ್ಸ್ ಮೇಲೆ ಟಚ್ ಮಾಡ್ಕೋಬೇಕು. ಇದರಿಂದ ಕೂಡ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಕಂಡುಹಿಡ್ಕೋಬೋದು. ಯಾವ ಥರ ಅಂದರೆ ನೀವು ಟಿಶ್ಯೂ ಪೇಪರ್ ತೊಗೊಂಡು ಈ ಥರ ಸ್ಕಿನ್ ಮೇಲೆ ಈ ಥರ ಟ್ಯಾಪ್ ಮಾಡಿಕೊಂಡಾಗ ಒಂದೊಂದು ಪಾರ್ಟ್ಸಲ್ಲಿ ನಿಮಗೆ ಆಯ್ಲಿನೆಸ್ ಆಗಲಿ ಏನೂ ಕಾಣಿಸ್ತಾ ಇಲ್ಲ, ಡ್ರೈನೆಸ್ ಕೂಡ ಏನೂ ಕಾಣಿಸ್ತಾ ಇಲ್ಲ, ಏನು ಚೇಂಜಸ್ ಕೂಡ ಇಲ್ಲ, ಟ್ರಾನ್ಸ್ಫರ್ ಆಗಿಲ್ಲ ಅಂತಂದರೆ ಅದು ಡ್ರೈ ಸ್ಕಿನ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಸರಿ ನೀವು ಏನಾದರೂ ಟಿಶ್ಯೂ ಪೇಪರ್ ತೊಗೊಂಡು ಸ್ಕಿನ್ ಮೇಲೆ ಈ ಥರ ಟ್ಯಾಪ್ ಮಾಡ್ಕೊತಾ ಇದ್ದರೆ ಆಯಿಲಿನೆಸ್ ಏನಾದರೂ ನಿಮಗೆ ಕಾಣಿಸ್ತಿದೆ, ತುಂಬ ಆಯಿಲಿ ಟ್ರಾನ್ಸ್ಫರ್ ಆಗಿದೆ ಅಂತಂದರೆ ಅದು ಆಯಿಲಿ ಸ್ಕಿನ್ ಆಗಿರುತ್ತೆ. ಆ್ಯಂಡ್ ಕೆಲವೊಂದಿಷ್ಟು ಭಾಗದಲ್ಲಿ ಅಂದರೆ ಟೀ ಝೋನಲ್ಲಿ ಅಂತ ಹೇಳ್ತೀವಲ್ಲ, ಹಣೆ, ಮೂಗು ಆ್ಯಂಡ್ ತುಟಿ ಈ ಭಾಗದಲ್ಲಿ ಮಾತ್ರ ನಿಮಗೆ ಆಯಿಲಿ ಅನ್ನಿಸ್ತಾ ಇದೆ, ಈ ಥರ ಚೀಕ್ಸಲ್ಲಿ ಉಳಿದ ಭಾಗದಲ್ಲಿ ನಿಮಗೇನಾದರೂ ಡ್ರೈನೆಸ್ ಅನ್ನಿಸ್ತಾ ಇದೆ ಅಂದರೆ ಅದು ಕಾಂಬಿನೇಷನ್ ಸ್ಕಿನ್ ಆಗಿರುತ್ತೆ. ಮತ್ತು ಸ್ವಲ್ಪ ಅಲ್ಲಿ ಇಲ್ಲಿ ಏನಾದರೂ ನಿಮ್ಮ ಬ್ಲಾಟಿಂಗ್ ಪೇಪರ್ ಮೇಲೆ ಟ್ರಾನ್ಸ್ಫರ್ ಆಗಿದೆ ಅಂತಂದರೆ ಅದು ನಾರ್ಮಲ್ ಸ್ಕಿನ್ ಟೈಪ್ ಆಗಿರುತ್ತೆ. ಈ ಥರ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೀವು ಡಿಸೈಡ್ ಮಾಡ್ಕೋಬೋದು. ಸೊ ಇದಿಷ್ಟು ಈ ವಿಡಿಯೋ ಎಕ್ಸ್ಪ್ಲನೇಷನ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಸ್ಕಿನ್ ಯಾವ್ಯಾವ ಟೈಮಲ್ಲಿ ಚೇಂಜ್ ಆಗುತ್ತೆ, ಯಾವ್ಯಾವ ಸಿಚುವೇಷನಲ್ಲಿ ಚೇಂಜ್ ಆಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ಟೈಪ್ಗೆ ಯಾವ ಥರ ಕಂಟೆಂಟ್ಸ್ ಇರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ಅಂದರೆ ಫೇಸ್ ವಾಶ್ ಆಗಿರ್ಬೋದು, ಮಾಯ್ಶ್ಚರೈಸರ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು, ನಿಮ್ಮ ಸ್ಕಿನ್ ಟೈಪ್ಗೆ ಯಾವ ಥರ ಚಾಯ್ಸ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅಂತ ಅನಿಸಿದರೆ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.